ಭಾರತಕ್ಕೆ ಶಾಕ್ ಕೊಟ್ಟಿದ್ದ ಅಮೆರಿಕದ ವಿರುದ್ಧ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈಗ ಆಘಾತ ಎದುರಾಗಿದೆ. ಟ್ರಂಪ್ ಹೇರಿದ್ದ ಸುಂಕವೇ ಅಸಾಂವಿಧಾನಿಕ ಎಂದ ಅಮೆರಿಕದ ಕೋರ್ಟು. ಭಾರತಕ್ಕೆ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ದೊಡ್ಡ ಆಘಾತ. ಟ್ರಂಪ್ ಹೇರಿದ್ದ ಸುಂಕ ಅದೊಂದು ಅಸಂವಿಧಾನಿಕ ಎಂದ ಕೋರ್ಟ್. ತೆರಿಗೆ ಅಧಿಕಾರ ಸಂಸತ್ತಿನದ್ದೇ ಹೊರತು ಅಧ್ಯಕ್ಷರದಲ್ಲ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಅಲ್ಲಿನ ಅಧ್ಯಕ್ಷನಿಗೆ ಇದು ಆಘಾತ. ಕಾರ್ಡಿಯಾಕ್ ಅರೆಸ್ಟ್ ಆಗದಲೇ ಇದ್ದಿದ್ದು ನಮ್ಮ ಪುಣ್ಯ. ಕೋರ್ಟ್ ಆದೇಶ ಕೊಟ್ಟರು, ಟ್ರಂಪ್ ಡೋಂಟ್ ಕೇರ್. ಅಲ್ಲಿನ ನ್ಯಾಯಾಲಯ ಈ ತರಹದ್ದೊಂದು ಮಹತ್ವದ ವರ್ಡಿಕ್ಟ್ ಕೊಟ್ಟರೂ ಕೂಡ ಟ್ರಂಪ್ ಡೋಂಟ್ ಕೇರ್. ಟ್ರಂಪ್ಗೆ ಭಾರಿ ಮುಖಭಂಗ ಆದರೂ ಕೂಡ ಒರೆಸ್ಕೊಂಡು ಮುಂದಕ್ಕೆ ಹೋಯ್ತವನೆ. ಭಾರತಕ್ಕೆ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಇದು ದೊಡ್ಡ ಆಘಾತ. ಭಾರತದ ಏಳಿಗೆಯನ್ನು ಸಹಿಸದ, ಭಾರತದಲ್ಲಿ ಪ್ರತಿಷ್ಠಿತ ಕಂಪನಿಗಳು ತನ್ನ ಉತ್ಪನ್ನಗಳನ್ನು ಶುರು ಮಾಡಬಾರದು ಅಂತ ಹೇಳಿ ಸವಾಲು ಹಾಕಿದ್ದ ಟ್ರಂಪ್ ಭಾರತಕ್ಕೆ 25% ಸುಂಕವನ್ನು ವಿಧಿಸಿದ್ದ. ಒಂದಷ್ಟು ಡಿಮ್ಯಾಂಡ್ ಅನ್ನು ಇಟ್ಟಿದ್ದ ಭಾರತದ ಮುಂದೆ. ನಮ್ಮ ಈಡೇರಿಕೆಗಳು ಈಡೇರದ ಹೊರತು ನಿಮ್ಮ ಸುಂಕವನ್ನು ತೆರವು ಮಾಡೋದಿಲ್ಲ ಅಂತ ಹೇಳಿದ್ದ ಓಪನ್ ಆಗಿ. ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಅನ್ನು ಎದುರು ಹಾಕಿಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಕಾರಣ, ಆತನೊಬ್ಬ ಹುಚ್ಚು ದೊರೆ. ಈಸ್ ಎ ಮೆಂಟಲ್ ಕಿಂಗ್. ತನ್ನ ನಿರ್ಧಾರ ಯಾರು ಏನು ಅನ್ಕೋತಾರೋ ಅನ್ನೋದ್ರ ಬಗ್ಗೆ ಯೋಚನೆಯೂ ಕೂಡ ಇರೋದಿಲ್ಲ. ಭಾರತದ ವಿರುದ್ಧ 25% ಸುಂಕ. ಆದರೆ ಅಮೆರಿಕಾದ ಪ್ರಾಡಕ್ಟ್ನ ಮೇಲೆ ಭಾರತ 0% ಟ್ಯಾಕ್ಸು. ಆದರೆ ಭಾರತದ ಪ್ರಾಡಕ್ಟ್ ಮೇಲೆ ಅಮೆರಿಕಾದಲ್ಲಿ 25%. ನೀವು ರಷ್ಯಾದ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೀರಿ. ನೀವು ಆಗಾಗ ಚೀನಾ ದೇಶಕ್ಕೆ ಹೋಗಿ ಬರ್ತಾ ಇದ್ದೀರಿ. ಭಾರತ ಮತ್ತು ಚೀನಾದ ಆಂತರಿಕ ಸಂಬಂಧಗಳು ಚೆನ್ನಾಗಿದೆ. ಇದನ್ನ ನೋಡಿ ನನ್ನ ಕಣ್ಣು ಕೆಂಪಾಗಿದೆ. ಹಾಗಾಗಿ ನಿಮ್ಮ ಸಂಬಂಧದಲ್ಲಿ ಒಂದು ಬಿರುಕು ಬೇಕು. ಅನ್ಯೋನ್ಯತೆಯಿಂದ ಬದುಕ್ತಾ ಇರೋದನ್ನು ನಾನು ಸಹಿಸಿಕೊಳ್ತಾ ಇಲ್ಲ. ಹಾಗಾಗಿ ರಷ್ಯಾದ ಜೊತೆ ತೈಲವನ್ನು ಖರೀದಿ ಮಾಡೋದನ್ನ ಈ ಕ್ಷಣವೇ ನಿಲ್ಲಿಸಬೇಕು ಅಂತ ಹೇಳಿ ಒಂದು ಲಕ್ಷ್ಮಣ ರೇಖೆಯನ್ನು ಎಳೆದಿದ್ದ ಡೊನಾಲ್ಡ್ ಟ್ರಂಪ್. ಭಾರತ ಆರಂಭಿಕವಾಗಿ ಎಲ್ಲವನ್ನೂ ಸಹಿಸಿಕೊಳ್ತಾ ಇದ್ರೂ ಬರಬರುತ್ತಾ ಟ್ರಂಪಿನ ವಿಪರೀತ ಚಿಂತನೆಗಳ ವಿರುದ್ಧ ಭಾರತವು ನಿಲ್ಲೋದಕ್ಕೆ ಶುರು ಮಾಡ್ತು. ಹೇಳ್ಕೊಳ್ಳಿ, ಚೀನಾ ದೇಶದ ಜೊತೆ ಸಂಬಂಧವನ್ನು ಮುಂದುವರೆಸ್ತು. ರಷ್ಯಾದ ಜೊತೆ ತೈಲ ಖರೀದಿಯನ್ನು ಕೂಡ ಕಂಟಿನ್ಯೂ ಮಾಡ್ತು. ಆದರೆ ಅಮೆರಿಕ ಮತ್ತು ಭಾರತದ ನಡುವಿನ ಒಪ್ಪಂದ ಸಾಕಷ್ಟು ವರ್ಷಗಳಿಂದ ಹಾಗೇ ಇತ್ತು. ಇತ್ತೀಚೆಗೆ ಟ್ರಂಪ್ ಮತ್ತು ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾವಹಾರಿಕ ಒಪ್ಪಂದಕ್ಕೆ ಸಹಿ ಹಾಕ್ತು ಭಾರತ. ಆ ಸಹಿ ಹಾಕುವ ಮುನ್ನ ಟ್ರಂಪಿನ ಕೆಲವೊಂದು ಬೇಡಿಕೆಗಳು. ಈ ಕ್ಷಣವೇ ರಷ್ಯಾದ ಜೊತೆ ನೀವು ತೈಲ ಖರೀದಿಯನ್ನು ನಿಲ್ಲಿಸಬೇಕು. ನಾವು ವೆನೆಜುವೆಲಾವನ್ನು ಆಕ್ರಮಿಸಿಕೊಂಡಿದ್ದೀವಿ. ಅಲ್ಲಿನ ತೈಲ ನಿಕ್ಷೇಪ ಅಮೆರಿಕಾದ ನಿಯಂತ್ರಣದಲ್ಲಿದೆ. ಹಾಗಾಗಿ ನೀವು ತೈಲವನ್ನು ಖರೀದಿ ಮಾಡುವುದಾದರೆ ಒಳ್ಳೆಯ ಬೆಲೆಯಲ್ಲಿ ನಾವು ಕೂಡ ಕೊಡ್ತೀವಿ. ಒಳ್ಳೆಯ ಬೆಲೆಯಲ್ಲಿ ಕೊಡದಲೇ ಇದ್ರೂ ನಮ್ಮಲ್ಲೇ ಖರೀದಿ ಮಾಡಬೇಕು ಅಂತ ಹೇಳಿ ಟ್ರಂಪಿನ ದಾರ್ಷ್ಟ್ಯ, ಆ ಅಹಂಕಾರದ ಪರಮಾವಧಿಗೆ ಇವತ್ತು ಆತನಿಗೆ ಉತ್ತರ ಸಿಕ್ಕಿದೆ. ವಿಶ್ವಕ್ಕೆ ತೆರಿಗೆ ಶಾಕ್ ನೀಡಿದ್ದ ಅಮೆರಿಕ ಅಧ್ಯಕ್ಷಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡಿದೆ. ಟ್ರಂಪ್ ಹೇರಿದ್ದ ತೆರಿಗೆಯೇ ಅಸಂವಿಧಾನಿಕ. ತೆರಿಗೆ ಅಧಿಕಾರ ಸಂಸತ್ತಿನದ್ದೇ ಹೊರತು ಅಧ್ಯಕ್ಷರದಲ್ಲ. ದೊಡ್ಡ ಕೋಟ್ ಹಾಕ್ಕೊಂಡು ಭಾನುವಾರದ ದಿನ ಸುಪ್ರಭಾತದಲ್ಲಿ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಟ್ರಂಪಿಗೆ ಅಧಿಕಾರ ಇಲ್ಲ ಅಂಥೇಳಿ ಅಲ್ಲಿನ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಟ್ರಂಪಿಗೆ ಇದು ಮುಖಭಂಗ. ಆದರೆ ಟ್ರಂಪ್ ಮಾತ್ರ ಡೋಂಟ್ ಕೇರು, ನನಗೆ ಇಷ್ಟ ಬಂದಿದ್ದನ್ನೇ ಮಾಡುವೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ನೋಡಿ, ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸುವುದು ಆ ದೇಶದ ನಾಗರಿಕರ ಕಡ್ಡಾಯ ಮೂಲಭೂತ ಹಕ್ಕು. ಆದರೆ ಟ್ರಂಪಿಗೆ ಅದರ ಪರಿಜ್ಞಾನವೇ ಇಲ್ಲ. ಜಡ್ಜ್ಗಳು ಅವಿವೇಕಿಗಳು, ಜಡ್ಜ್ಗಳ ವಿರುದ್ಧವೇ ವಾಚಾಮಗೋಚರ ವಾಗ್ದಾಳಿ. ಇದು ನಿಜಕ್ಕೂ ಕೂಡ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಈ ಒಂದು ಸ್ಟೇಟ್ಮೆಂಟನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೋ ಕಾದು ನೋಡುವ ತಂತ್ರದಲ್ಲಿ ಅಮೆರಿಕಾದ ಪ್ರಜೆಗಳು. ಒಟ್ಟಾರೆ ವಿಶ್ವಕ್ಕೆ ತೆರಿಗೆ ಶಾಕ್ ನೀಡಿದ್ದ ಅಮೆರಿಕ ಅಧ್ಯಕ್ಷಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಟ್ರಂಪ್ ಹೇರಿದ್ದ ತೆರಿಗೆಯೇ ಒಂದು ಅಸಂವಿಧಾನಿಕ. ತೆರಿಗೆ ಅಧಿಕಾರ ಸಂಸತ್ತಿನದ್ದೇ ಹೊರತು ಅಧ್ಯಕ್ಷರದಲ್ಲ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಟ್ರಂಪಿಗೆ ಇದು ಜಾಗತಿಕ ಮುಖಭಂಗ, ಗ್ಲೋಬಲಿ ಮುಖಭಂಗ. ಆದರೂ ಕೋರ್ಟಿಗೆ ಟ್ರಂಪ್ ಸಡ್ಡು ಹೊಡೆದಿದ್ದಾರೆ. ನನಗೆ ಇಷ್ಟ ಬಂದಿದ್ದನ್ನೇ ಮಾಡುವೆ, ಜಡ್ಜ್ಗಳ ವಿರುದ್ಧವೇ ವಾಚಾಮಗೋಚರ ವಾಗ್ದಾಳಿ ನಡೆಸಿದ್ದಾರೆ ಅಮೆರಿಕಾದ ವೃದ್ಧ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.